ಒಲವು ಮೂಡದಿರಲು ಮನವು ಅರಳದು. ಅಧ್ಯಾಯ 3. ರಾತ್ರಿ ಎಲ್ಲರೂ ಊಟಕ್ಕೆ ಕೂತಿದ್ದಾಗ, ವಸಿ, ಆ ಹುಡುಗಿಯಲ್ಲಿ ಅವಳಿಗೆ ಅವಳಿದ್ದಲ್ಲಿಗೆ ಸೇವೆ ಮಾಡಬೇಕಾ ಕೇಳಿದ್ರು ಗಜಲಕ್ಷ್ಮಿಯವರು. ನಂಗೆ ಗೊತ್ತಿಲ್ಲ ಅಮ್ಮ, ನಾನು ಅವಳಿಗೆ ಗೆಸ್ಟ್ ರೂಮಿಗೆ ಹೋಗೋಕ್ಕೆ ಆಗಲೇ ಹೇಳಿದೆ, ಎಲ್ಲಿದ್ದಾಳೆ ಅಂತ ನಂಗೆ ಗೊತ್ತಿಲ್ಲ ಅಂತಂದ. ದಾನು ಅಂತ ಕರೆದ್ರು. ಡೈನಿಂಗ್ ಟೇಬಲ್ ಬಳಿ ಬಂದ 45 ವರ್ಷದ ದಾನಮ್ಮ, ಹೇಳಿ ಅಮ್ಮೋರೆ ಅಂತ ಕೇಳಿದ್ರು. ಆ ಹುಡುಗಿ ಗೆಸ್ಟ್ ರೂಮಲ್ಲಿ ಇದ್ದಾಳೆ ಅಂತೆ, ಹೋಗಿ ಊಟ ಕರ್ಕೊಂಡು ಬಾ ಅಂತಂದರು. ಸರಿ ಅಂತ ದಾನು ಗೆಸ್ಟ್ ರೂಮ್ ಕಡೆಗೆ ನಡೆದ್ರು. ಅವಳು ವಸಿಷ್ಠನ ಹೆಂಡತಿ ಅಂತ ತಿಳಿದಿದ್ದರಿಂದ ಚಿಕ್ಕಮ್ಮೋರೆ ಅಂತ ದೂರದಿಂದಾನೇ ಕರೆದ್ರು. ಆದರೆ ಆ ಹುಡುಗಿ ಏನು ಮಾತಾಡದೆ ಇರೋದನ್ನು ಗಮನಿಸಿದ ದಾನು ಚಿಕ್ಕಮ್ಮೋರೆ ಅಂತ ಅವಳ ಹತ್ರ ಬಂದು ಮತ್ತೊಮ್ಮೆ ಮುಟ್ಟಿ ಮಾತಾಡಿಸಿದಾಗ ಹೆದರಿದ ಆ ಹುಡುಗಿ ಬೆಚ್ಚಿ ಹಿಂದೆ ಸರಿದ್ಲು. ಚಿಕ್ಕಮ್ಮೋರೆ, ನಾನು ದಾನು, ಯಾಕೆ ಹೆದರ್ತಾ ಇದ್ದೀರಾ, ಬನ್ನಿ ಊಟಕ್ಕೆ ಅಂತ ಕರೆದ್ರು. ಅವರನ್ನು ನೋಡ್ದೊಳಗೆ ತನ್ನ ಅಮ್ಮನೇ ನೆನಪಾಗಿ ಅಮ್ಮ ಅಂತ ತಬ್ಬದ್ಲು. ದಾನಮ್ಮನಿಗೂ ಮಕ್ಕಳಿರದ ಕಾರಣ ಅಮ್ಮ ಅನ್ನೋ ಶಬ್ದಕ್ಕೆ ಮಾತೃವಾತ್ಸಲ್ಯ ಉಕ್ಕಿ ಹರಿತು. ಅವಳನ್ನು ತಪ್ಪಿದ ದಾನು, ಅಳ್ಬಾರ್ದು ಕಣಮ್ಮ ಅಂತ ಕಣ್ವರಿಸಿ ಅವಳ ಮುಖವನ್ನು ನೋಡಿದಾಗ ಕೆನ್ನೆ ಮೇಲೆ ಬರೆ ಬಿದ್ದಿರೋದು ಕಂಡು ಇದು ವಸಿಷ್ಠನ ಕೆಲಸ ಅಂತ ತಿಳಿಯೋಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಆದರೂ ಇವರ ಸಂಸಾರದ ನಡುವೆ ನಮಗೆ ಮಾತಾಡೋಕ್ಕೆ ಹಕ್ಕಿಲ್ಲ, ನಾವು ಈ ಮನೆಯ ಕೆಲಸದವರು ಅಷ್ಟೇ ಅಂತ ಅಂದ್ಕೊಂಡು ಬನ್ನಿ ಊಟಕ್ಕೆ ಅಂತ ಕರೆದ್ರು. ಅಮ್ಮ, ನಾನು ಬರಲ್ಲ, ನನಗೆ ಊಟ ಬೇಡ ಅಂತ ಹೇಳುತ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು. ಹಾಗೆಲ್ಲ ಹೇಳಬಾರ್ದು, ಕೋಪ ಬಂದರೆ ಮತ್ತೆ ಹೊಡಿತಾರೆ, ಬಾ ಅಂತ ಪುಸಲಾಯಿಸಿ ಕರ್ಕೊಂಡು ಹೋದರು ದಾನಮ್ಮ. ದಾನು ಹಿಂದೆಯೇ ಗುಬ್ಬಿ ಮರಿತರ ಔತಿಟ್ಕೊಂಡು ಬರ್ತಾ ಇದ್ಲು ವಸಿಷ್ಠನ ಹೆಂಡತಿ. ಅವಳನ್ನು ನೋಡಿದ ವಾರುಣಿಗೆ ಸಹಜವಾಗಿ ಹೊಟ್ಟೆ ಕಿಚ್ಚಾಯಿತು. ಯಾಕಂದರೆ ಸೌಂದರ್ಯದ ಗಣಿಯೇ ಅವಳ ಮುಂದೆ ನಿಂತಂತೆ ಆಗಿತ್ತು. ಯಪ್ಪ, ಇಷ್ಟು ಚೆನ್ನಾಗಿದ್ದಾಳಲ್ಲ ಅಂತ ಅಂದ್ಕೊಂಡ್ಳು. ದಾನು, ಆ ಹುಡುಗಿಗೆ ಊಟ ಕೊಟ್ಟು ಅಲ್ಲೇ ತಿನ್ನೋಕೆ ಹೇಳು ಅಂತಂದರು. ದಾನು ಕೂಡ ಊಟವನ್ನು ತಟ್ಟೆಯಲ್ಲಿ ಹಾಕ್ಕೊಟ್ಟು ಅಡುಗೆ ಮನೆಯಲ್ಲೇ ತಿನ್ನೋಕೆ ಹೇಳಿದ್ರು. 2 ದಿನದಿಂದ ಏನೂ ತಿನ್ನದೇ ಇದ್ದೋಳು ಅವಸರದಲ್ಲಿ ತಿಂತಾ ಇದ್ಲು. ಅವಳನ್ನು ಕೂತಲ್ಲಿಂದಲೇ ನೋಡ್ತಾ ಇದ್ದ ಗಜಲಕ್ಷ್ಮಿ ಅವರಿಗೆ ಮನಸ್ಸಿಗೆ ನೋವಾಯಿತು. ಆದರೂ ತಮ್ಮ ಗತ್ತನ್ನು ಬಿಟ್ಟು ಕೊಡದೆ ಊಟ ಮಾಡಿ ಮುಗಿಸಿದ್ರು. ಊಟ ಮುಗಿದ ನಂತರ ದಾನು, ನೀನು ಹೋಗಿ ಊಟ ಮಾಡು, ವರು ನೀನು ರೂಮಿಗೆ ಹೋಗು ಅಂತ ಎಲ್ಲರಿಗೂ ಕಳುಹಿಸಿ ತಮ್ಮ ಮಗ ವಸಿಷ್ಠ ಮತ್ತು ಅವನ ಹೆಂಡತಿಯನ್ನು ಮಾತ್ರ ಅಲ್ಲೇ ಉಳಿಸ್ಕೊಂಡ್ರು. ಏಯ್ ಹುಡುಗಿ, ಬಾಯಿಲ್ಲಿ ಅಂತ ಕರೆದಾಗ ಹೆದರಿಕೆಯಿಂದಲೇ ತಲೆ ತಗ್ಗಿಸಿ ಬಂದು ಅವರ ಹತ್ರ ನಿಂತಳು. ಏನಿನ್ನ ಹೆಸರು ಅಂತ ಕೇಳಿದ್ದಕ್ಕೆ ಅನಿಷ್ಟ ಅಂದ ವಸಿಷ್ಠ. ವಸಿ, ಸಾಕು ಮಾಡು, ನಾನು ಮಾತಾಡ್ತಾ ಇದ್ದೀನಲ್ಲ ಅಂತ ಹೇಳಿದ್ರು. ತನ್ನ ಅಮ್ಮನ ಮಾತಿಗೆ ಸುಮ್ಮನೆ ಕೂತ್ಕೊಂಡ. ಆದರೂ ಅವನಿಗೆ ಅವಳ ಮೇಲೆ ಕೋಪ ಉಕ್ಕಿ ಹರಿತಾಯಿತು. ಅದಿತಿ ಅಂತ ನಿಧಾನವಾಗಿ ಹೇಳಿದ್ಲು. ಸರಿ, ನಿನ್ನ ಮತ್ತು ನನ್ನ ಮಗನ ಮದುವೆ ಯಾವಾಗ ಯಾವ ಸಂದರ್ಭದಲ್ಲಿ ಆಯಿತು ಅಂತ ನನ್ನ ಮಗ ಹೇಳಿದಾನೆ. ನೀನು ಸಹ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ಅವನ ಹತ್ರ ಹೋಗೋದು ಮಾತಾಡೋದು ಇದೆಲ್ಲ ಮಾಡಿದ್ರೆ ಚೆನ್ನಾಗಿರೋದಿಲ್ಲ, ಗೊತ್ತಾಯ್ತಾ? 1 ವರ್ಷ ಈ ಮನೆಯಲ್ಲಿ ಇದ್ಕೊಂಡು ಮನೆ ಕೆಲಸ ಮಾಡಿಕೊಂಡು ಇರು, ಅದಕ್ಕೆ ಸಂಬಳ ಕೂಡ ಚೆನ್ನಾಗೇ ಸಿಗುತ್ತೆ. ಹಾಗೆ 1 ವರ್ಷದ ನಂತರ ನಿನ್ನ ಯಾವುದೋ ಜಮೀನು ಬರುತ್ತಂತಲ್ಲ, ಅದನ್ನು ಮಾರ್ಕೊಂಡು ನಿನ್ನ ಜೀವನ ನೀನು ನೋಡ್ಕೊ ಅಂತ ಹೇಳಿದ್ರು ಗಜಲಕ್ಷ್ಮಿಯವರು. ಅಂತ ಅದಕ್ಕೂ ತಲೆ ಆಡಿಸಿದ್ಲು. ನನ್ನ ಮನೆಗೆ ಸೊಸೆಯಾಗಿ ಬರೋಳಿಗೆ ಆಚಾರ ವಿಚಾರ, ಶಾಸ್ತ್ರ, ಸಂಪ್ರದಾಯ, ನೀತಿ, ನಿಯಮ, ಉಪವಾಸ, ವ್ರತ, ದೇವರ ಬಗ್ಗೆ ಹಾಗೆ ಮನೆಯವರ ಬಗ್ಗೆ ಪ್ರೀತಿ ಮತ್ತು ಜವಾಬ್ದಾರಿ ಇರೋಳಾಗಿ ಬರಬೇಕು, ನೀನಲ್ಲ. ಎಲ್ಲಿಯೂ ತಾನು ಕಶ್ಯಪ್ ಮನೆತನದ ಸೊಸೆ ಅಂತ ಹೇಳ್ಕೋಬಾರ್ದು, ತಿಳಿತಾ ಅಂತಂದರು. ಅದಕ್ಕೂ ಹ್ಞೂ ಅಂತ ತಲೆ ಆಡಿಸಿದ್ಲು ಅದಿತಿ. ದಾನು ಅಂತ ಕರೆದಾಗ ಆಗಷ್ಟೇ ಊಟ ಮುಗಿಸಿದ ದಾನು ಅವರ ಮುಂದೆ ನಿಂತು, ಹೇಳಿಯ ಮೊರೆ ಅಂತ ಕೇಳಿದ್ರು. ಈ ಹುಡುಗಿಗೆ ಮನೆ ಕೆಲಸ ಏನೇನು ಬರುತ್ತೆ ಅಂತ ಕೇಳಿ ಎಲ್ಲವನ್ನ ಮಾಡಿಸು, ಅಡುಗೆ ಕೂಡ ಮಾಡೋಕ್ಕೆ ಬರೋದಾದರೆ ಇನ್ಮುಂದೆ ನೀನು ಅವಳಿಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳು, ಅವಳೇ ಮಾಡಲಿ ಅಂತಂದರು. ಸರಿಯಮ್ಮ ಅಂತ ದಾನು ಅವರು ಹಿಂದೆ ಸರಿದ್ರು. ರೂಮಿಗೆ ಬಂದ ವಸಿಷ್ಠನಿಗೆ ನಿದ್ದೆ ದೂರವಾಗಿತ್ತು. ತನ್ನ ಜೀವನದ ಅತಿ ಮುಖ್ಯವಾದ ಘಟ್ಟ ಮದುವೆ ಅನ್ನೋದು ಈ ರೀತಿ ಆಯಿತು ಅಂತ ಅಂದ್ಕೊಂಡು ಹೊರಳಾಡಿ ಹಾಗೆ ತುಂಬ ಹೊತ್ತಿನ ನಂತರ ನಿದ್ದೆಗೆ ಜಾರ್ದ. ರೂಮಿಗೆ ಬಂದ ಅದಿತಿಗೆ ಆಯಾಸಕ್ಕೋ ಅತ್ತಿದ್ದಕ್ಕೋ ಮಲಗಿದ ತಕ್ಷಣವೇ ನಿದ್ದೆಗೆ ಜಾರಿದ್ಲು. ರೀ, ನೋಡಿದ್ರಾ ನಿಮ್ಮ ಮಗ ಮಾಡ್ಕೊಂಡು ಬಂದಿರೋ ಕೆಲಸನ?
ನನಗೆ ಆ ಹುಡುಗಿನ ನೋಡಿದ್ರೆ ಪಾಪ ಅನಿಸುತ್ತೆ ಕಣ್ರಿ. ಆದರೆ ಏನು ಮಾಡೋದು, ಹೋಗೋವಾಗ ನೀವು ನನ್ನಿಂದ ತಗೊಂಡ ಮಾತಿಗೆ ನಾನು ಈ ರೀತಿ ಅವಳ ಹತ್ರ ನಡ್ಕೋಬೇಕಾಗಿ ಬಂತು. ನಿಮ್ಮ ತಂಗಿ ಮಗಳಿಗೆ ವಸಿಷ್ಠನನ್ನು ಮದುವೆ ಮಾಡಿಸೋ ಜವಾಬ್ದಾರಿ ನಿಂದು ಅಂತ ನನ್ನ ಹೆಗಲ ಮೇಲೆ ನೀವು ಜವಾಬ್ದಾರಿಯನ್ನು ಹಾಕಿ ಹೋದ್ರಿ. ಈಗ ನೋಡಿದ್ರಾ ಏನಾಯಿತು ಅಂತ? ನೋಡೋಕೆ ಪಾಪದವಳ ಹಾಗೆ ಕಾಣ್ತಾ ಇದ್ದಾಳೆ ಅಂತ ಸೂರ್ಯನಾರಾಯಣ್ ಕಶ್ಯಪ್ ಅವರ ಫೋಟೋ ನೋಡುತ್ತಾ ಮಾತಾಡ್ತಾ ಇದ್ರು ಗಜಲಕ್ಷ್ಮಿ. ದಾನು ಅವರು ಬೆಳಗ್ಗೆ 5 ಗಂಟೆಗೆ ಬಂದು ಅದಿತಿ ರೂಮಿನ ಬಾಗಿಲು ಬಡಿಯೋಕೆ ಹೋದಾಗ ರೂಮ್ ಲಾಕ್ ಆಗಿರಲಿಲ್ಲ. ಅದಿತಿ ಹತ್ರ ಬಂದವರು ಅವಳ ತಲೆಯನ್ನು ಒಮ್ಮೆ ಸವರಿ, ಯಾವ ಕಾರಣಕ್ಕೆ ಈ ಮದುವೆ ಮಾಡ್ಕೊಂಡು ಬಂದಿಯೋ ಮಗಳೇ, ನನಗೆ ತಾಯಿ ಸ್ಥಾನ ಕೊಟ್ಟೆ ಅಂತ ಮನಸ್ಸಲ್ಲೇ ಹೇಳುತ್ತಾ ಅದಿತಿ ಪುಟ್ಟ ಅಂತ ಕರೆದ್ರು. ತಡಬಡಿಸಿ ಎದ್ದು ಅದಿತಿ, ಚಿಕ್ಕಮ್ಮ ಅದು ಸ್ವಲ್ಪ ಲೇಟಾಯಿತು, ಕ್ಷಮಿಸಿ ಪ್ಲೀಸ್ ಹೊಡಿಬೇಡಿ ಅಂತ ಹೇಳ್ತಾ ಇರೋವಾಗ, ಪುಟ್ಟ ಇಲ್ಲಿ ನೋಡು, ಲೇಟಾಗಿಲ್ಲಮ್ಮ, ನಾನು ನಿನ್ನ ಚಿಕ್ಕಮ್ಮ ಅಲ್ಲ ಅಂತ ಅವಳನ್ನು ವಾಸ್ತವಕ್ಕೆ ಕರೆತಂದಾಗ ತಾನು ನಿನ್ನೆ ಮದುವೆಯಾಗಿದ್ದು ನೆನಪಾಗಿ ಕ್ಷಮಿಸಿ ಅಮ್ಮ ಅಂತಂದ್ಲು. ಇರಲಿ ಬಿಡು ಪುಟ್ಟ, ಈಗಷ್ಟೇ 5 ಗಂಟೆ, ಬಾ ಇಬ್ಬರು ಸೇರಿ ಕೆಲಸ ಮಾಡೋಣ ಅಂತ ಕರೆದ್ರು. ಅವರಿಗೂ ಅವಳನ್ನು ಎಬ್ಬಿಸೋ ಮನಸ್ಸಿರಲಿಲ್ಲ. ಆದರೂ ಗಜಲಕ್ಷ್ಮಿ ಅವರ ಮಾತನ್ನು ತೆಗೆದು ಹಾಕುವಂತಿರಲಿಲ್ಲ. ಅಂತಂದ್ಲು ಅಷ್ಟೆ. ಎದ್ದೋಳು, ಅಮ್ಮ ಸ್ನಾನ ಮಾಡಿ ಬರಲಾ ಅಂತ ಕೇಳಿದಾಗ, ಇನ್ನು ಮುಂದೆ ಕೂಡ ನೀನು ಅದೇ ರೀತಿ ಮಾಡಬೇಕು ಕಂದ. ಸ್ನಾನ ಮಾಡದೆ ಅಡುಗೆ ಮನೆಗೆ ಯಾರಿಗೂ ಪ್ರವೇಶ ಇಲ್ಲ. ನಾನು ಹೊರಗಡೆ ಬಾಗಿಲಿಗೆ ನೀರು ಹಾಕ್ತೀನಿ, ನೀನು ಬಂದು ರಂಗೋಲಿ ಹಾಕು ಅಂತ ಅವಳ ಕೆನ್ನೆಯನ್ನು ತಟ್ಟಿ ಅಲ್ಲಿಂದ ಹೋದರು. ಅವರೋದ ದಿಕ್ಕನ್ನೇ ನೋಡ್ತಾ ಇದ್ದ ಅದಿತಿ, ಯಾವ ಜನ್ಮದ ಬಂಧುವೋ ಇವರು, ನನಗೆ ಈಗ ಅಮ್ಮನ ಪ್ರೀತಿ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡು ಸ್ನಾನಕ್ಕೆ ಹೋದಳು. ಎಂದಿಗೂ ನನಗೆ ನನ್ನ ಚಿಕ್ಕಮ್ಮ ಆಗಲಿ ಅಥವಾ ಚಿಕ್ಕಪ್ಪ ಆಗಲಿ ಇಷ್ಟು ಸಮಾಧಾನವಾಗಿ ಎಬ್ಸಿರಲಿಲ್ಲ. ಯಾವಾಗಲೂ ಒಂದು ಚೊಂಬು ನೀರನ್ನು ಮುಖದ ಮೇಲೆ ಹಾಕಿಯೇ ಎಬ್ಬಿಸ್ತಾ ಇದ್ರು. ಇನ್ನು ಚಿಕ್ಕಪ್ಪ ಬೇಕು ಅಂತಾನೆ ಕಾಲಲ್ಲಿ ಒದ್ದು ತುಳಿದು ಹೋಗ್ತಾಯಿದ್ರು ಅಂತ ಯೋಚನೆ ಮಾಡ್ತಾ ಇದ್ದಳು. ವಾಸ್ತವಕ್ಕೆ ಬಂದು ಬೇಗ ಬೇಗ ಸ್ನಾನ ಮುಗಿಸಿ ಕೆಳಗಡೆ ಬಂದಳು. ದಾನು ಅವರು ಗುಡಿಸಿ ನೀರು ಹಾಕಿದ್ರು. ಅದಿತಿ ಬಂದು ರಂಗೋಲಿ ಹಾಕಿ ಗಾರ್ಡನಲ್ಲಿ ಬಿಟ್ಟಿದ್ದ ಹೂವನ್ನು ತಂದು ಬಾಗಿಲಿಗೆ ಇಟ್ಟು ಒಳಗೆ ನಡೆದ್ಲು. ಅಮ್ಮ ಈಗ ಕಸ ಗುಡಿಸಿ ನೆಲ ಒರೆಸ್ಬೇಕಾ ಅಂತ ಕೇಳಿದ್ಲು. ಅವಳ ಮುಗ್ಧತೆಗೆ ಸೋತ ದಾನು ಅವಳ ತಲೆ ಸವರಿ, ಇಲ್ಲಮ್ಮ, ಅದಕ್ಕೆ ಬೇರೆ ಕೆಲಸದವರು ಬರ್ತಾರೆ. ಈಗ ನೀನು ಹೋಗಿ ಎಲ್ಲರಿಗೂ ಕಾಫಿ ಕೊಟ್ಬಾ, ತಗೋ ಇದು ಕಾಫಿ ಅಮ್ಮೋರಿಗೆ, ಗ್ರೀನ್ ಟೀ ವಸಿಷ್ಠಗೆ, ಹಾಗೆ ಬೂಸ್ಟ್ ವಾರುಣಿಗೆ ಅಂತ ಕೊಟ್ಟರು. ಹಾಗೆ ಅವರ ರೂಮ್ ಕೂಡ ತೋರಿಸಿದ್ರು. ಅಮ್ಮ ನಂಗೆ ಭಯ ಆಗ್ತಾಯಿದೆ, ಪ್ಲೀಸ್ ಇವತ್ತು ನೀವೇ ಕೊಡ್ತೀರಾ ಅಂತ ಕೇಳಿದ್ಲು. ನಕ್ಕ ದಾನು ಅವರು, ಇವತ್ತಾದ್ರೇನು ನಾಳೆ ಆದ್ರೇನು ನೀನೇ ತಾನೇ ಕೊಡಬೇಕು, ಹೋಗು ಕೊಡು ಅಂತಂದರು. ಹೆದರಿಕೆಯಿಂದಾನೇ ಗಜಲಕ್ಷ್ಮಿ ಅವರ ರೂಮಿಗೆ ಹೋದಳು ಅದಿತಿ. ತಡವರಿಸುತ್ತಾ ಅಮ್ಮ ಕಾಫಿ ಅಂತ ಹೇಳಿದ್ಲು. ಆಗಷ್ಟೇ ಸ್ನಾನ ಮುಗಿಸಿ ಸೀರೆ ಉಟ್ಟು ತಯಾರಾಗ್ತಾ ಇದ್ದ ಗಜಲಕ್ಷ್ಮಿ ಅವರಿಗೆ ಅದಿತಿಯ ಧ್ವನಿ ಕೇಳಿ ಮನಸ್ಸಿಗೆ ಏನೋ ಒಂದು ರೀತಿ ಖುಷಿಯಾಯಿತು. ಆದರೂ ಅದನ್ನು ತೋರಿಸ್ಕೊಳ್ದೆ, ಯಾರೇ ಅಮ್ಮ, ಯಾರಿಗಮ್ಮ, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ, ಮೇಡಮ್ ಅಂತ ಕರಿ ಅಂತ ಗದರಿದ್ರು. ಅಂತ ಅದಕ್ಕೂ ತಲೆ ಆಡಿಸ್ದೋಳು. ಮೇಡಮ್ ಕಾಫಿ ಅಂತ ಹೇಳಿ ಅಲ್ಲಿ ಇಟ್ಟು ಹೋದ್ಲು. ಯಾರಿಗೂ ಕಾಣಬಾರ್ದು ಅಂತ ಕಣ್ಣೊರೆಸ್ಕೊಂಡ್ಳು. ಆದರೆ ಅದು ಗಜಲಕ್ಷ್ಮಿ ಅವರ ಕಣ್ಣಿಗೆ ಬಿತ್ತು. ಸಾರಿ ಕಂದ, ನನ್ನನ್ನು ಕ್ಷಮಿಸ್ಬಿಡೆ, ನನ್ನ ಕರ್ತವ್ಯಕ್ಕೆ ನಾನು ನನ್ನ ಗಂಡನಿಗೆ ಕೊಟ್ಟ ಮಾತಿಗೋಸ್ಕರ ನಿನಗೆ ನೋವನ್ನು ಕೊಡ್ತಾ ಇದ್ದೀನಿ ಅಂತ ಮನಸ್ಸಲ್ಲೇ ನೊಂದುಕೊಂಡ್ರು. ಉಗುಳು ನುಂಗ್ಕೊಂಡು ವಸಿಷ್ಠನ ರೂಮಿಗೆ ಬಂದಳು. ಕಾಲುಗಳು ನಡುಕ್ತಾನೇ ಇದ್ವು. ಬೆಡ್ ಮೇಲೆ ಕಣ್ಣಾಡಿಸಿದ್ಲು. ಆದರೆ ವಸಿಷ್ಠ ಅಲ್ಲಿ ಇರಲಿಲ್ಲ. ಎಲ್ಲಿ ಹೋದರು ಇವರು? ಇವರನ್ನು ಹೇಗೆ ಕರೀಲಿ ಅಂತ ಯೋಚಿಸ್ತಾನೆ ಸುತ್ತ ಕಣ್ಣಾಡಿಸಿದ್ಲು. ಬಾಲ್ಕನಿಯಲ್ಲಿ ನಿಂತಿದ್ದ ವಸಿಷ್ಠ. ಹಿಂದೆಯಿಂದ ಅವನ ನಗ್ನ ಬೆನ್ನು ಮಾತ್ರ ಕಾಣಿಸ್ತಾ ಇತ್ತು ಅವಳಿಗೆ. ಅವನನ್ನು ಹಾಗೆ ನೋಡಿದವಳು ಉಗುಳು ನುಂಗ್ಕೊಂಡ್ಳು. ದೊಡ್ಡದಾಗಿ ಆಕರ್ಷಕವಾಗಿ ಕಾಣ್ತಾ ಇತ್ತು ಅವನ ಬೆನ್ನು. ಈಗ ಹೇಗವರನ್ನು ಕರೆಯೋದು ಅಂತ ತಿಳಿದೆ ಅಲ್ಲೇ ಗ್ರೀನ್ ಟೀ ಇಟ್ಟೋಳು ಸರ್ ಅಂತ ತೊದಲುತ್ತಾ ಕರೆದ್ಲು. ಅವಳ ಧ್ವನಿಗೆ ಹಿಂದೆ ತಿರುಗಿ ನಿಂತೋನಿಗೆ ಹಿಂದಿನ ದಿನ ನಡೆದ ಘಟನೆ ನೆನಪಾಗಿ ಅವಳ ಹತ್ತಿರ ಎರಡೇ ನೆಗತಕ್ಕೆ ಓಡಿ ಬಂದೋನು ಅವಳ ಕೆನ್ನೆಯನ್ನು ತನ್ನ ಒರಟು ಕೈಗಳಲ್ಲಿ ಹಿಡಿದ. ಹಾಗಾದರೆ ಪ್ರತಿ ಬಾರಿ ಅದಿತಿ ವಸಿಷ್ಠನ ರೂಮಿಗೆ ಹೋದಾಗ ಅವನು ಕೊಡುವ ಹಿಂಸೆ ಕಟ್ಟಿಟ್ಟ ಬುತ್ತಿನ? ಇದನ್ನು ಯಾರೂ ಕೇಳೋರಿಲ್ವಾ? ನಿರೀಕ್ಷಿಸಿ ಮುಂದಿನ ಸಂಚಿಕೆಗಳಲ್ಲಿ.